ರಾಜಿಸ್ತಿದೆ ಅನ್ನೋದನ್ನ ನೀವು ನೋಡ್ತಾ ಇದ್ದೀರಿ. ಡಿ ಸುಧಾಕರ್ ಅವರು ರಂಜಾನ್ ಹಬ್ಬವನ್ನ ಈ ರೀತಿ ಬಳಕೆ ಮಾಡಿಕೊಂಡಿದ್ದಾರೆ. ಅಂದ್ರೆ ಅಲ್ಪಸಂಖ್ಯಾತರ ಓಲೈಕೆಗೆ ರಂಜಾನ್ ಹಬ್ಬಕ್ಕೆ ಒಂದಷ್ಟು ಆಹಾರ ಪದಾರ್ಥಗಳನ್ನ ಕೊಡೋದ್ರ ಮೂಲಕ ಅಲ್ಲಿ ತಮ್ಮ ಫೋಟೋವನ್ನು ಕೂಡ ಹಾಕಿದ್ದಾರೆ. ಆಹಾರ ಪದಾರ್ಥಗಳು ಖಾಲಿಯಾದ್ರೂ ಕೂಡ ಅಲ್ಲಿ ಡಿ ಸುಧಾಕರ್ ಅವರ ಫೋಟೋ ಕಣ್ಮುಂದೆ ಯಾವಾಗ್ಲೂ ರಾರಾಜಿಸ್ತಾ ಇರುತ್ತೆ. ಸೊ ಆ ಮೂಲಕ ಮತದಾರರ ಮನಸ್ಸಿನಲ್ಲಿ ಕ್ಷೇತ್ರದ ಶಾಸಕರಾದಂತಹ ಡಿ ಸುಧಾಕರ್ ಅವರು ಇರಲಿ, ಇನ್ನೇನು ಚುನಾವಣೆ ಹತ್ರ ಬರ್ತಾ ಇರೋದ್ರಿಂದ ಮತದಾರರು ತನಗೆ ಮತವನ್ನ ಹಾಕ್ಲಿ ಅನ್ನೋ ನಿಟ್ಟಿನಲ್ಲಿ ಒಂದು ಗಿಮಿಕ್ ಅನ್ನ ಸುಧಾಕರ್ ಅವರು ಮಾಡಿದ್ದಾರೆ ಅಂತ ಪ್ರತಿಪಕ್ಷದವರು ಈ ರೀತಿಯಾಗಿ ಆರೋಪ ಮಾಡ್ತಾ ಇದ್ದಾರೆ. ಒಟ್ಟಾರೆ ರಂಜಾನ್ ಹಬ್ಬವನ್ನ ತಮ್ಮ ಚುನಾವಣಾ ಪ್ರಚಾರಕ್ಕಾಗಿ ಬಳಸಿಕೊಂಡಿದ್ದಾರೆ, ಮತದಾರರನ್ನ ಓಲೈಕೆ ಮಾಡೋದಕ್ಕೆ ಈ ರೀತಿಯಾದಂತಹ ಗಿಮಿಕ್ ಮಾಡಿದ್ದಾರೆ ಅಂತ ಹೇಳಲಾಗ್ತದೆ. ಈ ಬಗ್ಗೆ ಮಾತಾಡೋದಕ್ಕೆ ಹಿರಿಯೂರು ನಗರಸಭೆಯ ಸದಸ್ಯರಾಗಿರುವಂತಹ ಪ್ರೇಮ್ ಕುಮಾರ್ ಅವರು ನಮ್ಮೊಂದಿಗೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ನಮಸ್ಕಾರ ಪ್ರೇಮ್ ಕುಮಾರ್ ಅವರೇ. ನಮಸ್ಕಾರ. ಎಸ್ ಸರ್, ಈಗಾಗಲೇ ನಿಮ್ಮ ಕಿವಿಗೆ ಬಿದ್ದಿರತ್ತೆ ವಿಚಾರ, ಡಿ ಸುಧಾಕರ್ ಅವರು ಯಾವ ರೀತಿ ರಂಜಾನ್ ಹಬ್ಬವನ್ನ ಮತದಾರರ ಓಲೈಕೆಗೆ ಇಲ್ಲಿ ಬಳಸ್ಕೊಂಡಿದ್ದಾರೆ ಅನ್ನೋದು. ಏನ್ ಹೇಳ್ತೀರಿ ಸರ್ ಇದ್ರ ಬಗ್ಗೆ? ಇದ್ರ ಬಗ್ಗೆ ಹೇಳ್ಬೇಕು ಅಂತಂದ್ರೆ ಇದು ಸ್ಪಷ್ಟವಾಗಿ ಇದರಿಂದ ಅರ್ಥ ಆಗ್ತಾ ಇರೋದು ಏನಂತಂದ್ರೆ ಇದು ಕೇವಲ ಚುನಾವಣೆ ಗಿಮಿಕ್ಸ್. ಯಾಕಂದ್ರೆ ಈ ಸುಧಾಕರ್ ಅನ್ನೋ ವ್ಯಕ್ತಿ ಕಳೆದ 9 ವರ್ಷದಿಂದ ಈ ನಮ್ಮ ಕ್ಷೇತ್ರಕ್ಕೆ ಶಾಸಕರು. 9 ವರ್ಷನೂ ನಮ್ಮ ಮುಸಲ್ಮಾನ್ ಬಾಂಧವರು ರಂಜಾನ್ ಮಾಡ್ತಾನೆ ಇದಾರೆ, ವರ್ಷನೂ ಮಾಡ್ತಾನೆ ಇರ್ತಾರೆ. ವರ್ಷನೂ ಏನು ಕೊಡದಲ್ಲೇ ಇರೋಂತ ವ್ಯಕ್ತಿ ಇವಾಗ ಇನ್ನೇನ್ ಚುನಾವಣೆ ಹತ್ರದಲ್ಲಿದೆ ಅನ್ನೋ ಒಂದೇ ಕಾರಣಕ್ಕೋಸ್ಕರ ಬಡವರು ಇರ್ತಾರೆ, ಅವರಿಗೆ ಏನೋ ಒಂದು ಆಕರ್ಷಣೆ ಮಾಡ್ಕೋಬೇಕು ಅಂತೇಳಿ ಸರ್ಕಾರದಿಂದ ದೊರೆತಕ್ಕಂತ ಎಲ್ಲಾ ಧಾನ್ಯ ವಸ್ತುಗಳನ್ನ ಕ್ರೋಢೀಕರಿಸಿ ಅದನ್ನ ಇವ್ರದೇ ಆದಂತ ಒಂದು ಲೇಬಲ್ ಬ್ಯಾಗ್ ನ ಮಾಡಿಸ್ಬಿಟ್ಟು ಅದ್ರೊಳಗೆ ಅದನ್ನ ಇಟ್ಕೊಂಡ್ ಕೊಟ್ಬಿಟ್ಟು ಎಲ್ಲ ಒಂದ್ ಕಡೆ ಈ ಬಡವರು ಅಲ್ಪಸಂಖ್ಯಾತರನ್ನ ದಾರಿ ತಪ್ಪಿಸೋದು, ಇಲ್ಲಾಂದ್ರೆ ಅವ್ರನ್ನ ಮತಗಳಾಗಿ ಆಕರ್ಷಣೆ ಮಾಡ್ತಕ್ಕಂಥದಕ್ಕೆ ಒಂದು ಕೆಲಸವನ್ನು ಮಾಡ್ತಾ ಇದಾರೆ ಅನ್ನೋದು ಸ್ಪಷ್ಟವಾಗಿ ಕಾಣುತ್ತೆ. ಓಕೆ, ಈಗ ಕ್ಷೇತ್ರದ ಜನ ಏನ್ ಹೇಳ್ತಾರೆ ಇದ್ರ ಬಗ್ಗೆ? ಈಗ ನೀವು ಹೇಳಿದ್ರಿ ಇಷ್ಟು ವರ್ಷ ಆಯ್ತು ಅವ್ರು ಗೆದ್ದು ಬಂದು, ಇಷ್ಟು ವರ್ಷದಲ್ಲಿ ಯಾವತ್ತೂ ಕೊಟ್ಟಿರ್ಲಿಲ್ಲ, ಈ ಸಲನೇ ಕೊಟ್ಬಿಟ್ಟಿದ್ದಾರೆ ಅಂತ. ಕ್ಷೇತ್ರದ ಜನ ಏನಂತಾರೆ ಹಾಗಾದ್ರೆ? ಸಾಕಷ್ಟು ನಿನ್ನೆ ಅವರು ಮುಸಲ್ಮಾನ್ ಬಾಂಧವರ ಕೇರಿನಲ್ಲಿ ಬಡಾವಣೆಗಳಲ್ಲೆಲ್ಲ ಈ ಧಾನ್ಯ ವಿತರಣೆ ಮಾಡೋದಕ್ಕೆ ಹೋದಾಗ ಅವ್ರ ಫಾಲೋವರ್ಸ್ಗಳಿಗೆ ಛೀಮಾರಿ ಹಾಕಿದ್ದಾರೆ. ಅಲ್ಪಸಂಖ್ಯಾತರು ನಮ್ಮ ಬಾಂಧವರು ಏನಿದ್ದಾರೆ, ನಮ್ಮ ಹಿರಿಯೂರಿನ ಅಲ್ಪಸಂಖ್ಯಾತರು ಮುಸಲ್ಮಾನ್ ಬಾಂಧವರು ಛೀಮಾರಿ ಹಾಕಿದ್ದಾರೆ. ಇವತ್ತು ನೀವು ಹಬ್ಬ ಅಂತೇಳಿ ಕೊಡಕ್ ಬಂದಿದ್ದೀರಲ್ಲ, ನಾವ್ ಇಷ್ಟು ದಿವಸ ಬದುಕಿದೀವೋ ಸತ್ತೋಗಿದೀವೋ ಅಂತೇಳಿ ಏನಾದ್ರು ಇನ್ನೊಂದು ಬಂದು ನೋಡಿದ್ರ ನಿಮಗೆ ನಾಚಿಕೆ ಆಗಲ್ವಾ? ಇವಾಗ ಬಂದು ನಮ್ಮನ್ನ ಓಲೈಸಕ್ ಕೊಡ್ತೀರಲ್ಲ, ಎಷ್ಟು ವರ್ಷ ಕೊಡ್ತೀರಾ ನೀವು ನಮಗೆ? ಈ ತರ ಪ್ರತಿ ವರ್ಷನೂ ನೀವು ಕೊಡ್ತೀರಾ? ಆಮೇಲೆ ಇನ್ನೊಂದು ಏನು ಹೇಳುತ್ತೆ ಅಂದ್ರೆ, ಆ ಧರ್ಮದ ಮೂಲ ಗುರುಗಳಾದಂತ ಮಹಮ್ಮದ್ ಪೈಗಂಬರ್ ಏನು ಹೇಳಿದಾರೆ ಅಂದ್ರೆ, ಯಾವುದೇ ಒಬ್ಬ ಈ ಧರ್ಮದ ಮುಸಲ್ಮಾನ್ ಧರ್ಮನ ಯಾರು ಅನುಸರಿಸ್ತಾರೋ ಅಂತ ಅನುನಾಯಿ ಅವನು ದುಡಿದಕ್ಕಂತ ಶ್ರಮದ ದುಡ್ಡಿನಲ್ಲಿ ಒಂದು 1/3 ಭಾಗದಷ್ಟು ದಾನ ಮಾಡ್ಬೇಕು ಅಂತ ಹೇಳಿದಾರೆ ಅವ್ರ ಗುರುಗಳು. ಅಂದ್ರೆ ಆ ಮುಸಲ್ಮಾನ್ ಬಾಂಧವ ಏನಿದನೋ ಅವನು ಸ್ವಂತ ದುಡಿಮೆನಲ್ಲಿ ಅವನು ದಾನ ಮಾಡ್ಬೇಕು, ಅದು ಶ್ರೇಷ್ಠತೆಯನ್ನ ಹೊಂದುತ್ತೆ. ಹಾಗಾಗಿ ಅನ್ಯ ಧರ್ಮದವರು ದಾನ ಕೊಟ್ಟದನ್ನ ಇಸ್ಕೊಂಡ ಅಂತದ್ರಲ್ಲಿ ಅರ್ಥ ಇಲ್ಲ ಅನ್ನೋದನ್ನ ಸಾಕಷ್ಟು ಪ್ರಜ್ಞಾವಂತ ಮುಸಲ್ಮಾನ್ ಬಾಂಧವರು ತಿಳ್ಕೊಂಡಿದ್ದಾರೆ. ಆ ಜನ ಇವತ್ತು ಇದನ್ನ ವಿರೋಧ ಮಾಡಿದ್ರು, ನಿನ್ನೆ ಮೊನ್ನೆ ಎಲ್ಲ ವಿರೋಧ ಮಾಡ್ತಾನೆ ಇದಾರೆ. ಸೊ ಹಾಗಾಗಿ ಇದು ಕೇವಲ ಮತಗಳನ್ನ ಗಳಿಸೋದಕ್ಕೆ ಒಂದು ಗಿಮಿಕ್ಸ್ ಮಾಡ್ತಾ ಇದಾರೆ ಅನ್ನೋದು ಬಿಟ್ರೆ ಇದರಲ್ಲಿ ಬೇರೆ ಇನ್ನೇನು ವಿಶೇಷತೆ ಕಾಣ್ತಾ ಇಲ್ಲ ನಮ್ಮ ಶಾಸಕರಿಂದ. ಕಳೆದ 9 ವರ್ಷದಿಂದ ಬರ ಬಂದಿದೆ, ಈಗ ಕಳೆದ 2 ವರ್ಷದಿಂದ ನೀರಿಲ್ಲ, ಭದ್ರಾ ನೀರು ತರೋದ್ರಲ್ಲಿ ಇಚ್ಛಾಶಕ್ತಿ ತೋರಿಸ್ತಾ ಇಲ್ಲ, 15,000 ತೆಂಗಿನ ಮರ ಒಣಗೋಗಿದಾವೆ. ಇದ್ಯಾವ್ದ್ರ ಬಗ್ಗೆ ಗಮನ ಇಲ್ಲ ಶಾಸಕರಿಗೆ ಅಂತ? ಯಾವ್ದ್ರ ಬಗ್ಗೆನೂ ಗಮನ ಇಲ್ಲ, ಕೇವಲ ಆ ಸಾಂದರ್ಭಿಕಕ್ಕೆ ಅನುಗುಣವಾಗಿ ಲಾಬಿ ಮಾಡೋ ಅಂತದ್ದು, ಓಲೈಸೋ ಅಂತದ್ದು ತಂತ್ರಗಾರಿಕೆ ಬಿಟ್ರೆ ಬೇರೆ ಇನ್ನೇನು ಮಾಡ್ತಾ ಇಲ್ಲ ನಮ್ಮ ಶಾಸಕರು. ಇದ್ರ ಬಗ್ಗೆ ಏನ್ ಹೇಳ್ತಾರೆ ಡಿ ಸುಧಾಕರ್ ಅವರು ಅಥವಾ ಅವರ ಬಣದವರು? ಯಾವ ರೀತಿ ರಿಯಾಕ್ಷನ್ ಕೊಡ್ತಿದ್ದಾರೆ ಅವರು? ಇನ್ನೇನ್ ಹೇಳ್ತಾರೆ, ನಾನೆಲ್ಲ ನಿಮ್ಮನ್ ಕಷ್ಟ ಸುಖ ನೋಡ್ತೀನಿ, ನಿಮ್ ಧರ್ಮಕ್ಕೆ ಅದನ್ನ ಮಾಡಿದೆ, ನಿಮ್ ಜನಾಂಗದರಿಗೆ ನಾನು ಇಷ್ಟು ಸೌಲಭ್ಯಗಳನ್ನ ಕೊಡ್ತಾ ಇದ್ದೀನಿ, ಅಷ್ಟು ಕೊಡ್ತಾ ಇದ್ದೀನಿ ಅಂತ ಹೇಳ್ತಾರೆ ಹೊರತು ಯಾವ್ದೋ ಕಾರ್ಯರೂಪದಲ್ಲಿ ತೋರಿಸ್ತಾ ಇಲ್ಲ. ಅಲ್ಲ, ಈಗ ಏನು ಮಾಡಿಲ್ಲ ಕ್ಷೇತ್ರಕ್ಕೆ ಅಂದ್ರೆ 2 ಸಲ ಗೆದ್ದು ಬಂದ್ಬಿಟ್ಟಿದ್ದಾರೆ. ಮತ್ತೆ ಅದೇ 2ನೇ ಸಲ ಅವ್ರನ್ನ ಗೆಲ್ಸಿದ್ದೇ ಒಂದು ದೊಡ್ಡ ದುರಂತ ಅಂತ ಹೇಳಿ ಇವತ್ತು ನಮ್ಮ ಕ್ಷೇತ್ರ ಜನಕ್ಕೆ ಬುದ್ಧಿ ಬಂದಿದೆ. 2ನೇ ಸಲ ಗೆಲ್ಸಿದ್ದು ಅದೊಂದು ಪವಾಡ, ಅದೇನು ಬಹಳ ಬಹಳ ಅಂತರದಲ್ಲಿ ಏನ್ ಗೆಲ್ಲಿಲ್ಲ ಅವರು. ಕೇವಲ 1000 ಓಟ್ನಲ್ಲಿ ಗೆದ್ದಿರೋದು ಅಂದ್ರೆ ನೀವು ಲೆಕ್ಕ ಹಾಕಲ್ರಿ ಅವ್ರ ಜನಪ್ರಿಯತೆ ಎಷ್ಟಿದೆ ಅಂತೇಳಿ. ಅದು ಕೇವಲ 1250 ಓಟಲ್ ಗೆದ್ದಿರೋದು. ಅವರು ತೀರಾ ಜನಪ್ರಿಯತೆ ಹೊಂದಿ
ಕೆಲಸ ಮಾಡಂತ ಒಬ್ಬ ಲೀಡರ್ ಆಗಿದ್ರೆ 25,000 40,000 ಲೀಡ್ ನಲ್ಲಿ ಗೆಲ್ಬೇಕಿತ್ತು. ಸೊ ಏನು ಅಂತಂದ್ರೆ ನಮ್ಮ ಶಾಸಕರಿಗೆ ದುಡ್ಡನ್ನ ನಾವು ಖರ್ಚು ಮಾಡಿ ಜನಗಳನ್ನ ಆಕರ್ಷಣೆಯಿಂದ ಯಾವ್ದ್ರಲ್ಲ ಒಂದ್ರಲ್ಲಿ ಮರಳು ಮಾಡಿ ಗೆಲ್ಬಹುದು ಅನ್ನೋದನ್ನ ಪದೇ ಪದೇ ಅವರಿಗೆ ಅದೇನೋ ಅದೃಷ್ಟನೋ ಕೈಗೂಡ್ತೋ ಏನೋ ಗೊತ್ತಿಲ್ಲ. ಒಟ್ಟು ಅವರು ಅದೇ ತಂತ್ರವನ್ನ ಈಗ್ಲೂ ಮುಂದೆ ನಾನು ಅನುಸರಿಸ್ತೀನಿ ಅನ್ನೋ ಒಂದು ನಂಬಿಕೆನ ಇಟ್ಕೊಂಡು ಇದನ್ನೆಲ್ಲ ಮಾಡ್ತಾ ಇದ್ದಾರೆ. ಓಕೆ, ಈಗ ಡಿ ಸುಧಾಕರ್ ಅವರು ರಂಜಾನ್ ಹಬ್ಬಕ್ಕೇನು ಮುಸಲ್ಮಾನ್ ಬಂಧುಗಳಿಗೆ ಹೋಗಿ ಆಹಾರ ಪದಾರ್ಥಗಳನ್ನ ವಿತರಣೆ ಮಾಡಿದ್ರು. ಇವರು ದೀಪಾವಳಿ, ಯುಗಾದಿಗೆ, ಕ್ರಿಸ್ಮಸ್ ಹಬ್ಬಕ್ಕೆ, ಗುಡ್ ಫ್ರೈಡೆಗೂ ಹೀಗೆ ಮಾಡ್ತಾರಾ ಪ್ರತಿ ವರ್ಷ? ಮಾಡ್ಲೇ ಇಲ್ಲ, ಇವತ್ವರೆಗೂ ಮಾಡ್ಲಿಲ್ಲ. ನೋಡ್ರಿ, ಅದು ಒಂದು ಪ್ರಶ್ನೆನೆ. ನೀವು ಕೇಳಿದ ಪ್ರಶ್ನೆನೂ ಸಮಂಜಸವಾಗಿದೆ. ಅವರು ಕೇವಲ ಅಲ್ಪಸಂಖ್ಯಾತರು ಕಾಂಗ್ರೆಸ್ಸಿಗಂತಾನೆ ಅವ್ರು ಮತ ಹಾಕ್ತಾರೆ, ಅವ್ರು ಹುಟ್ಟಿರೋದೇ ಕಾಂಗ್ರೆಸ್ಸಿಗೆ ಅನ್ನೋ ಒಂದು ಅತಿಯಾದ ವಿಶ್ವಾಸದಲ್ಲಿ ಅವ್ರನ್ನ ಮಾತ್ರ ಓಲೈಕೆ ಮಾಡ್ತಾ ಇದ್ದಾರೆ. ಯಾಕೆ ನಮ್ಮ ಹಿಂದೂಗಳಲ್ಲೂ ಬಡವರು ಬಂದು ಸಾವಿರಾರು ಕುಟುಂಬಗಳಿದಾವೆ ನಮ್ಮ ತಾಲೂಕಿನಲ್ಲಿ. ಎಂದೂ ಅವ್ರನ್ನ ನೀವ್ ಏನ್ ಮಾಡಿದ್ರಿ, ಏನಪ್ಪಾ ನೀವ್ ಬದುಕಿದಿರಾ, ಹಬ್ಬ ಮಾಡಿದ್ರ, ನಿಮ್ದು ಏನ್ ಕಷ್ಟ ಸುಖ ಅಂತ ಕೇಳಲೇ ಇಲ್ಲ, ಏನು ಕೊಡ್ಲೇ ಇಲ್ಲ. ಆ ಪುಣ್ಯಾತ್ಮ ಹಬ್ಬ ಕೊಡೋದೇನ್ ಬೇಡ, ಆದ್ರೆ ನಮ್ ತಾಲೂಕಿಗೆ ಬರ್ತಕ್ಕಂತ ಭದ್ರಾ ಮೇಲ್ದಂಡೆ ಯೋಜನೆಯ ಏನು ಒಂದು ಇದಿದೆಯೋ, ಯೋಜನೆಯ ಒಂದು ಉಪಕಾರ ಇದೆಯೋ, ಅದನ್ನ ಕಾರ್ಯ ಅನುಷ್ಠಾನಕ್ಕೆ ತರೋದ್ರಲ್ಲಿ ಆತ ಏನಾದ್ರೂ ಒಂದಿಷ್ಟು ಇಚ್ಛಾಶಕ್ತಿಯನ್ನು ಹೊಂದಿ ಕೆಲಸ ಮಾಡ್ತಿದ್ರೆ ಅಟ್ಲೀಸ್ಟ್ ನಮ್ ತಾಲೂಕಿನಲ್ಲಿರೋ 15,000 ತೆಂಗಿನ ಮರ ಇವತ್ತು ಒಣಗೋಗಿರೋದು. 15,000 ತೆಂಗಿನ ಮರ. ಜನಪರ ಕಾಳಜಿ ಅನ್ನೋದು ಕಂಡು ಬರ್ತಾ ಇಲ್ಲ, ಎಲ್ಲ ಚುನಾವಣಾ ಪ್ರಚಾರ ಗಿಮಿಕ್ ಅಂತಾನೆ ಹೇಳ್ತಿದ್ದೀರಾ. ಖಂಡಿತ. ಥ್ಯಾಂಕ್ ಯು ಪ್ರೇಮ್ ಕುಮಾರ್ ಅವರೇ, ಥ್ಯಾಂಕ್ ಯು ಸೋ ಮಚ್ ಸಮಯ ನ್ಯೂಸ್ ಜೊತೆ ಮಾತಾಡಿದ್ದಕ್ಕೆ.